ಸ್ನೇಹಿತರೆ, ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿಗಳಿವೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ನೀವು ಬೇರೆಯವರಿಗಾಗಿ ಬದುಕುವುದಕ್ಕಿಂತ ನಿಮಗಾಗಿ ನೀವು ಬದುಕಿ. ನಿಮ್ಮ ಜೀವನ ನಿಮಗೆ ಮುಖ್ಯ ಹೊರತು ಬೇರೆಯವರಿಗಲ್ಲ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಯಿರಿ, ಏಕೆಂದರೆ ಇಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗುವವರೇ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿ ಇರುತ್ತದೆ. ವರ್ತಮಾನದಲ್ಲಿ ಬದುಕುವುದನ್ನು ಕಲಿತ ವ್ಯಕ್ತಿ ಭವಿಷ್ಯದಲ್ಲಿ ಸುಖವಾಗಿರುತ್ತಾನೆ. ವಯಸ್ಸು ಹೆಚ್ಚಾಗುತ್ತದೆ ಎಂದು ಕೊರಗಬೇಡಿ. ಈ ಅವಕಾಶ ಎಷ್ಟೋ ಜನರಿಗೆ ಸಿಕ್ಕಿರುವುದಿಲ್ಲ. ಏಕಾಂಗಿಯಾಗಿರುವುದನ್ನು ಕಲಿಯಿರಿ. ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಇರುವುದಿಲ್ಲ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿನ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ಮನಸ್ಸಿನ ನ್ಯಾಯಾಲಯದಲ್ಲಿ ಮನಸ್ಸಾಕ್ಷಿಯೇ ನ್ಯಾಯಾಧೀಶ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ ಎಷ್ಟು ಸಂಬಂಧಗಳಿವೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಎನ್ನುವುದು ಮಾತ್ರ ಮುಖ್ಯವಾಗಿರುತ್ತದೆ. ಜೀವನದಲ್ಲಿ ಹಣಕ್ಕಿಂತ ಗುಣ ಮುಖ್ಯ. ಯಾಕಂದರೆ ನಮ್ಮಲ್ಲಿರೋ ಹಣ ಬಂಗಾರವನ್ನು ನಾವೇ ಕಾಯಬಹುದು, ಆದರೆ ನಮ್ಮ ಒಳ್ಳೆಯ ಗುಣ ನಡತೆಗಳನ್ನು ನಮ್ಮನ್ನು ಕಾಯುತ್ತದೆ. ಜೀವನದಲ್ಲಿ ಅಹಂಕಾರ ಅನ್ನೋದು ಇರಲೇಬೇಕಾಗುತ್ತದೆ. ಬೇರೆಯವರನ್ನು ನೋಯಿಸುವುದಕ್ಕಲ್ಲ, ನಮ್ಮ ಸ್ವಾಭಿಮಾನಕ್ಕೆ ಪರೀಕ್ಷೆ ಮಾಡುವವರಿಗೆ ಪಾಠವನ್ನು ಕಲಿಸಲು. ಸ್ನೇಹಿತರೆ, ಚಾಣಕ್ಯನ ಪ್ರಕಾರ ಯಶಸ್ಸು, ಕೀರ್ತಿ, ಗೌರವ ಪಡ್ಕೊಳ್ಳೋದು ಅಂದ್ರೆ ಬೆನ್ನೆ ಮೇಲೆ ನಡೆಯೋ ಹಾಗೆ. ಯಾರಿಗೆ ನಡೆಯೋ ತಂತ್ರ ಗೊತ್ತಿರುತ್ತೋ ಅವರಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡ್ತಾರೆ. ಆದ್ದರಿಂದ ನೀವೇನು ಅಂದುಕೊಂಡಿದ್ದೀರೋ ಅದನ್ನ ಅರ್ಧದಲ್ಲಿ ಕೈ ಬಿಡಬೇಡಿ. ದೊಡ್ಡ ಆನೆಯನ್ನು ನಿಯಂತ್ರಿಸಲು ಒಂದು ಅಂಕುಶ ಸಾಕು. ಅಂಧಕಾರವನ್ನು ಅಳಿಸಲು ಒಂದು ಸಣ್ಣ ದೀಪ ಸಾಕು. ದೊಡ್ಡ ಪರ್ವತವನ್ನು ಪುಡಿ ಮಾಡುವುದಕ್ಕೆ ಒಂದು ಸಿಡಿಲು ಬಡಿತ ಸಾಕು. ನಿಮ್ಮ ದೇಹ, ಗಾತ್ರ ಮತ್ತು ಸೌಂದರ್ಯ ಮುಖ್ಯವಲ್ಲ, ನಿಮ್ಮಲ್ಲಿರುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಮಾತ್ರ ಮುಖ್ಯ. ನೀವು ಹುಟ್ಟುವಾಗ ಏನು ಇರಲಿಲ್ಲ, ಆದ್ರೆ ಸಾಯುವಾಗ ನಿಮ್ಮ ಹೆಸರಿನೊಂದಿಗೆ ಸಾಯುತ್ತೀರಿ. ನಿಮ್ಮ ಹೆಸರು ಬರೀ ಅಕ್ಷರಗಳಿಂದ ಕೂಡಿದರೆ ಸಾಲದು, ಅದರಲ್ಲಿ ಒಂದು ಇತಿಹಾಸ ಎಂಬುದು ಇರಬೇಕಾಗುತ್ತದೆ. ಓರ್ವ ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗುತ್ತಾನೆ ವಿನಃ ಹುಟ್ಟಿನಿಂದ ಅಲ್ಲ. ಬಡತನವನ್ನು ಭಾಗ್ಯದಿಂದ ಬೆಳಗಬಹುದು. ಶುಚಿಯಾಗಿದ್ದರೆ ಸದಾ ಬಟ್ಟೆಗಳು ಸಹ ಸುಂದರವಾಗಿ ಕಾಣುತ್ತವೆ. ಬಿಸಿ ಆಗಿದ್ರೆ ರುಚಿ ಇಲ್ಲದ ಆಹಾರವು ಕೂಡ ಇಷ್ಟವಾಗುತ್ತದೆ. ಅದೇ ರೀತಿ ಸಿರಿತನ, ಸೌಂದರ್ಯ ಮತ್ತು ಸಂಪತ್ತು ಇಲ್ಲದಿದ್ದರೂ ಒಳ್ಳೆಯ ಗುಣವಿರುವ ವ್ಯಕ್ತಿ ಎಲ್ಲರಿಗೂ ಇಷ್ಟ ಆಗ್ತಾನೆ. ಯಾವುದಾದರೂ ಕೆಲಸ ಶುರು ಮಾಡಿದ ಮೇಲೆ ಯಶಸ್ವಿ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡದೆ ಕೆಲಸ ಮಾಡಿ. ನಿಯತ್ತಾಗಿ ದುಡಿಯುವವರಿಗೆ ಫಲ ಸಿಕ್ಕೇ ಸಿಗುತ್ತೆ. ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ ಇದು ಯಾವತ್ತೂ ಒಳ್ಳೆಯದಲ್ಲ. ಹಾಲಿನ ಜೊತೆ ನೀರು ಸೇರಿಸಿದರೆ ಸಹ ನೀರು ಹಾಳಾಗುತ್ತದೆ. ಅದೇ ರೀತಿ ಗುಣವಂತ ಆಶ್ರಯ ಪಡೆದ ಗುಣಹೀನನು ಕೂಡ ಗುಣವಂತನಾಗುತ್ತಾನೆ. ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡಿಕೊಳ್ಳಬೇಕು, ಏಕೆಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ, ಆದರೆ ದುರ್ಜನರು ಯಾವಾಗಲೂ ವಿಷ ಕಾರುತ್ತಾ ಇರ್ತಾರೆ. ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಸಮಯವು ಯಾರಲ್ಲಿ ಕೂಡ ಭೇದ ಭಾವನೆ ಮಾಡುವುದಿಲ್ಲ. ಸಮಯವು ಎಲ್ಲರಿಗೂ ಸಿಗುತ್ತದೆ, ಜೀವನ ಎಲ್ಲರಿಗೂ ಸಿಗುತ್ತದೆ, ಆದರೆ ಜೀವನ ಪುನಃ ಸಿಗದು. ಅದಕ್ಕಾಗಿ ಈಗಿನಿಂದಲೇ ನಾವು ಸಮಯವನ್ನು ಉಪಯೋಗಿಸಬೇಕು ಅಷ್ಟೇ. ಇತಿಹಾಸವನ್ನು ಓದುವಂತಹ ವ್ಯಕ್ತಿಗಳಾಗಬೇಡಿ, ಇತಿಹಾಸವನ್ನು ನಿರ್ಮಿಸುವಂತಹ ವ್ಯಕ್ತಿಗಳಾಗಿ. ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ. ಸೋತು ಗೆದ್ದವರು ಸಾಧಕರೇ ಅಲ್ಲ.
ಹಣವಿಲ್ಲದವರು ಬಡವರಲ್ಲ, ಆದರೆ ಕನಸು ಹಾಗೂ ಗುರಿ ಇಲ್ಲದವರೇ ನಿಜವಾದ ಬಡವರು. ನಿಮ್ಮ ಹಿಂದೆ ನಿಂತು ಮಾತನಾಡುವವರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೀರಿ ಎಂದಂತ ಹೆಮ್ಮೆ ಪಡಿ ಅಷ್ಟೇ. ಹಸಿದವನಿಗೆ ಗೊತ್ತು ಅನ್ನದ ಬೆಳೆ ಹೇಗಿರುತ್ತೆ ಅಂತ. ಯಶಸ್ವಿಯಾದ ವ್ಯಕ್ತಿಗಳಿಗೆ ಗೊತ್ತು ಯಶಸ್ಸಿನ ಹಾದಿಯ ನೋವುಗಳು, ಕಷ್ಟಗಳು ಹೇಗಿರುತ್ತಿವೆ ಅಂತ. ವಿಶ್ವವನ್ನು ಬದಲಾಯಿಸಬಹುದಾದ ಅತ್ಯಂತ ಪ್ರಭಾವ ಸಾಧನ ಏನಾದರೂ ಇದೆ ಅಂದ್ರೆ ಅದು ಶಿಕ್ಷಣ ಮಾತ್ರ. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮೊದಲ ಯಶಸ್ಸಿನ ಗುಟ್ಟು. ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ಮತ್ತು ಬಂದಾಗಲೇ ನೀವು ಅರ್ಧವನ್ನು ಗೆದ್ದಂತೆ. ಒಂದು ಒಳ್ಳೆಯ ಪುಸ್ತಕ ಓದುವುದೆಂದರೆ 100 ಜನ ಗೆಳೆಯರಿಗೆ ಸಮಾನ. ಒಬ್ಬ ಒಳ್ಳೆಯ ಗೆಳೆಯನೆಂದರೆ ಒಂದು ಗ್ರಂಥಾಲಯಕ್ಕೆ ಸಮಾನ. ಯಾವುದೇ ಕೆಲಸವನ್ನು ಮಾಡುವ ಮುನ್ನ ನಿನಗೆ ನೀನೇ ಈ 3 ಪ್ರಶ್ನೆಗಳನ್ನು ಕೇಳಿಕೊ. ಈ ಕೆಲಸವನ್ನು ನಾನು ಏಕೆ ಮಾಡುತ್ತಿದ್ದೇನೆ? ಇದರ ಪರಿಣಾಮ ಹೇಗಿರಬಹುದು? ನಾನು ಇದರಲ್ಲಿ ಸಫಲನಾಗುವೆನೋ? ಈ ರೀತಿ ಆಳವಾಗಿ ಯೋಚಿಸಿದ ನಂತರ ಮತ್ತು ಈ ಪ್ರಶ್ನೆಗಳಿಗೆ ಸಂತೃಪ್ತಿವಾದ ಉತ್ತರಗಳು ಕಂಡುಕೊಂಡ ನಂತರ ಬಳಿಕವೇ ಮುಂದೆ ಸಾಗಬೇಕು. ಕುಡಿದಾಗ ಕೊಡುವ ಪ್ರಸಾದದಾಗ ಸ್ವಲ್ಪ ಸಕ್ಕರೆ ಕಡಿಮೆ ಆದರೆ ಏನು ಪರವಾಗಿಲ್ಲ ಎಂದು ಬಿಸಾಕದೆ ತಿಂತೀವಿ, ಹೌದಲ್ವಾ? ಅದೇ ದೇವರು ಕೊಟ್ಟಿರುವ ಈ ಜೀವನದಾಗ ಕೆಲವು ಸಮಯದಲ್ಲಿ ಕೆಲವು ದಿನ ಚೆನ್ನಾಗಿಲ್ಲ ಎಂದು ತಪ್ಪು ನಿರ್ಣಯವನ್ನು ತೆಗೆದುಕೊಳ್ಳಬಾರದು. ಏನು ಪರವಾಗಿಲ್ಲ ತಗೋ ಎಂದು ಮುಂದೆ ಸಾಗಬೇಕು ಅಷ್ಟೇ. ಅದೇ ಸುಂದರವಾದ ಜೀವನ. ಸ್ನೇಹಿತರೆ, ಈ ಜೀವನ ಒಂದು ರೈಲು ಇದ್ದಂತೆ. ಅದರಲ್ಲಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, AC ಡಿಲಕ್ಸ್ ಅಂತ ಬೇರೆ ಬೇರೆ ಜನ ಹೇಗಿರ್ತಾರೋ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಒಳ್ಳೆಯವರು, ಕೆಟ್ಟವರು, ಶತ್ರುಗಳು, ಬೈಯವರು, ಹೊಗಳುವರು ಇದ್ದೇ ಇರ್ತಾರೆ. ಹಾಗಂತ ತಲೆ ಕೊಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ದಾರಿ ನಾವು ನಡೀತಾ ಇರೋಣ ಅಷ್ಟೇ. ಒಳ್ಳೆಯವರಾಗಿರಿ, ಆದರೆ ಅದನ್ನು ಸಾಬೀತುಪಡಿಸುವುದರಲ್ಲಿ ನಿಮ್ಮ ಸಮಯವನ್ನು, ನಿಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನೀವೇ ನಿಮ್ಮ ಜೀವನದ ಚಾಲಕರು. ಆ ಚಾಲನೆ ಅಧಿಕಾರವನ್ನು ಮತ್ತು ಆ ಸ್ಥಳವನ್ನು ಬೇರೆಯವರಿಗೆ ಕದಿಯಲು ಅವಕಾಶವನ್ನೇ ಮಾಡಿಕೊಡಬೇಡಿ. ಯಾವತ್ತೂ ಬೇರೆಯವರಲ್ಲಿ ಕ್ಷಮೆ ಕೇಳಬೇಡಿ. ಯಾಕಂದರೆ ಅವರು ನಿಮ್ಮ ಮಾತನ್ನು ತಪ್ಪು ಅರ್ಥ ಮಾಡಿಕೊಂಡರೆ ನೀವ್ಯಾಕೆ ಕ್ಷಮೆ ಕೇಳಬೇಕು? ನಾವು ಒಂಟಿಯಾಗಿದ್ದರೆ ಅದರ ಅರ್ಥ ನಾವು ಒಂಟಿಯಾಗಿದ್ದೆವು ಎಂದಲ್ಲ. ಅದರ ಅರ್ಥ ನಾವು ಒಬ್ಬರೇ ಎಲ್ಲ ವಿಷಯಗಳನ್ನು ಎದುರಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ಎಂದರ್ಥ. ಎಲ್ಲೇ ಆಗಲಿ ನೀವು ಒಂದೇ ತರದ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಒಂದೇ ತರನಾದ ವ್ಯಕ್ತಿಯಾಗಿರಿ. ಅದು ನಿಮ್ಮ ಸ್ವಂತ ವಿಷಯದಲ್ಲಾಗಲಿ, ಸಾರ್ವಜನಿಕ ಆಗಲಿ ಅಥವಾ ಖಾಸಗಿ ಆಗಿರಲಿ. ಹಣ ಮನುಷ್ಯರ ಜೀವನದ ಒಂದು ಅತಿ ದೊಡ್ಡ ಕೆಟ್ಟ ಸಂಶೋಧನೆ ಆಗಿದೆ. ಆದರೆ ಅದು ನಂಬಿಕೆಗೆ ಮನುಷ್ಯನು ಅರ್ಹನೋ ಅಲ್ಲವೋ ಎಂಬುದನ್ನು ಮತ್ತು ಮನುಷ್ಯನ ಸ್ವಭಾವವನ್ನು ಪರೀಕ್ಷೆ ಮಾಡುತ್ತದೆ. ಈ ಜಗತ್ತಿನ ತುಂಬೆಲ್ಲ ಅಧಿಕವಾಗಿ ರಾಕ್ಷಸರೇ ಇರುತ್ತಾರೆ, ಆದರೆ ಸ್ನೇಹಿತರಂತೆ ಮುಖವಾಡವನ್ನು ಹಾಕಿಕೊಂಡು ಇರುತ್ತಾರೆ ಅಷ್ಟೇ. ನಿಮ್ಮ ಮಕ್ಕಳನ್ನು ಶ್ರೀಮಂತನಾಗಿ ಮಾಡಿಸಲು ಶಿಕ್ಷಣವನ್ನು ಕೊಡಿಸಬೇಡಿ. ಅದರ ಬದಲು ಜೀವನದಲ್ಲಿ ಹೇಗೆ ಖುಷಿಯಾಗಿರುವುದು ಎಂದು ಹೇಳಿಕೊಡಿ. ಆಗ ಅವರು ಬೆಳೆದು ದೊಡ್ಡವರಾದಾಗ ವಸ್ತುಗಳ ಮಹತ್ವ ತಿಳಿಯುತ್ತಾರೆ, ಬರೀ ಅದರ ಬೆಲೆಯನ್ನಲ್ಲ. ನೀವು ಎಷ್ಟು ಕಡಿಮೆ ಕೆಟ್ಟ ವ್ಯಕ್ತಿಗಳಿಗೆ ಸ್ಪಂದಿಸದೆ ಇರುತ್ತೀರೋ ಜೀವನದಲ್ಲಿ ಅಷ್ಟು ನೆಮ್ಮದಿಯಿಂದ ಇರುತ್ತೀರಿ. ಬಲಹೀನ ವ್ಯಕ್ತಿಗಳು ಪ್ರತಿಕಾರವನ್ನು ತೆಗೆದುಕೊಳ್ಳುತ್ತಾರೆ, ಆದರೆ ಬಲವಾದ ವ್ಯಕ್ತಿಗಳು ಕ್ಷಮಿಸಿಬಿಡುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಅದನ್ನು ನಿರ್ಲಕ್ಷಿಸುತ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಗಳಿಸುವ ಸಂತೋಷಕ್ಕೆ ನೀವೇ ಕಾರಣಕರ್ತರಾಗಬೇಕು. ಬೇರೆಯವರು ನಿಮ್ಮನ್ನು ಸಂತೋಷಪಡಿಸುತ್ತಾರೆ ಎಂದು ಅಂದುಕೊಂಡರೆ ಅದು ಯಾವಾಗಲೂ ಕೊನೆಗೆ ನಿರಾಸೆಯಿಂದಲೇ ಕೊನೆಗೊಳ್ಳುತ್ತದೆ. ನಾನು ಸತ್ಯವನ್ನು ಹೇಳುವವರನ್ನು ಗೌರವಿಸುತ್ತೇನೆ. ಸತ್ಯವು ಎಷ್ಟೇ ಕಠಿಣವಾಗಿದ್ದರೂ ಸರಿಯೇ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.